45 ಇದನ್ನು ಅರ್ಜುನ್ ಜನ್ಯಾ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇನ್ನು ಈ ಸಿನಿಮಾದ ಟ್ರೈಲರ್ ಕ್ರಿಯೇಟ್ ಮಾಡಿದಂಥ ಹೈಪು ಅಂತಿಂಥದ್ದಲ್ಲ, ಹಲ್ಚಲ್ನ ಕ್ರಿಯೇಟ್ ಮಾಡಿತ್ತು. ನಾನು ಈ ಸಿನಿಮಾಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಸಿನಿಮಾಗೆ ಹೋದೆ. ಇನ್ನು ಸಿನಿಮಾ ನನಗೆ ವರ್ಕ್ ಆಯಿತೋ ಇಲ್ವೋ ಅಂತ ಕಂಪ್ಲೀಟಾಗಿ ಈ ರಿವ್ಯೂ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಇನ್ನು ಇದರ ಒನ್ಲೈನ್ ಸ್ಟೋರಿ ಕಡೆ ಬರೋದಾದರೆ ಇಲ್ಲಿನ ಮುಖ್ಯ ಪಾತ್ರದ ಹೆಸರು ವಿನಯ್. ಇವನೊಬ್ಬ IT ಎಂಪ್ಲಾಯ್. ಇವನು ಒಂದು ದಿನ ರಸ್ತೆಯಲ್ಲಿ ಹೋಗಬೇಕಾದ್ರೆ ಒಂದು ನಾಯಿನ ಸಾಯಿಸಿ ಹೋಗ್ತಾನೆ. ಈ ರೀತಿ ಇವನು ಸಾಯಿಸಿ ಹೋದವನಿಗೆ ಅವನ ಲೈಫ್ನಲ್ಲಿ ಒಂದು ಚೂರು ಕೂಡ ನೆಮ್ಮದಿ ಅನ್ನೋದು ಇರೋದಿಲ್ಲ. ಸೊ ಅಂಥದ್ದು ಇವನ ಲೈಫ್ನಲ್ಲಿ ಆಗಿದ್ದಾದರೂ ಏನು, ಕೊನೆಗೆ ಇದರಿಂದ ಅವನು ಹೊರಗೆ ಬರ್ತಾನೋ ಇಲ್ವೋ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಸಿನಿಮಾದಲ್ಲಿ ನನಗೆ ಇಷ್ಟವಾಗಿದ್ದು ಇದರ ಕಾನ್ಸೆಪ್ಟ್ ತುಂಬ ಡಿಫ್ರೆಂಟ್ ಆಗಿತ್ತು. ಹುಟ್ಟು ಸಾವು, ಕರ್ಮಫಲ ಹಾಗೆ ಗರುಡ ಪುರಾಣದ ಕೆಲವೊಂದು ಅಂಶಗಳನ್ನು ಯೂಸ್ ಮಾಡ್ಕೊಂಡಿರೋದು ಚೆನ್ನಾಗಿತ್ತು. ಅಂದರೆ ಎಲ್ರಿಗೂ ಕೂಡ ಕನೆಕ್ಟ್ ಆಗೋ ರೀತಿ ಸ್ಟೋರಿನ ಬರ್ಕೊಂಡಿದ್ರು. ಸೊ ಈ ರೀತಿ ಡಿಫ್ರೆಂಟ್ ಕಾನ್ಸೆಪ್ಟ್ ಇರೋದ್ರಿಂದ ಸಿನಿಮಾ ನೋಡುವವರನ್ನು ಸಿನಿಮಾದ ಮೇಲೆ ಆಟೋಮೆಟಿಕ್ಲಿ ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡುತ್ತೆ. ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಬರುವಂಥ ಪೋರ್ಷನ್ಸ್ಗಳು ಸಖತ್ತಾಗಿ ಬರ್ಕೊಂಡಿದ್ದಾರೆ. ಅಂದರೆ ಪ್ರಾಪರ್ ಆದಂಥ ಬೇಸ್ಮೆಂಟ್ನ ಕ್ರಿಯೇಟ್ ಮಾಡ್ಕೊತಾರೆ. ಸೊ ಅದಕ್ಕೆ ತಕ್ಕ ಹಾಗೆ ಫಸ್ಟ್ ಹಾಫು ಕೂಡ ತುಂಬ ಎಂಟರ್ಟೈನಿಂಗ್ ಆಗಿ ಬಂದಿದೆ. ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಉಪ್ಪಿ ಸರ್ ಅವರ ಪರ್ಫಾರ್ಮೆನ್ಸ್ ಹೈಲೈಟ್ ಆದರೆ ಸೆಕೆಂಡ್ ಹಾಫ್ನಲ್ಲಿ ಶಿವಣ್ಣ ಅವರ ಪರ್ಫಾರ್ಮೆನ್ಸ್ ಹೈಲೈಟ್ ಆಗುತ್ತೆ. ಸಿನಿಮಾದ ಸ್ಟಾರ್ಸ್ಗಳ ಎಂಟ್ರಿ ಸೀನ್ಗಳಲ್ಲಿ ಯೂಸ್ ಮಾಡಿರುವಂಥ ಕ್ಯಾಮ್ರಾ ಆಗಿರ್ಬೋದು, ಅಲ್ಲಿ ತೋರಿಸಿರುವಂಥ ಶಾರ್ಟ್ಸ್ಗಳಾಗಿರ್ಬೋದು ಕ್ರೇಜಿ ಆಗಿತ್ತು. ಸಖತ್ತಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಗುರು ಕ್ಯಾಮ್ರಾ ಮೂಮೆಂಟ್ನ. ಇನ್ನು ಸಿನಿಮಾದ ಕ್ಲೈಮ್ಯಾಕ್ಸ್ನ ಪೋರ್ಷನ್ಸ್ನ ಶಿವಣ್ಣ ಅವರು ಆ ಕಂಪ್ಲೀಟ್ ಕ್ಲೈಮ್ಯಾಕ್ಸ್ನ ನುಂಗಿ ನೂರು ಮಾಡಿದ್ದಾರೆ ಅನ್ಬೋದು. ಆ ರೀತಿ ಇತ್ತು ಅವರ ಪರ್ಫಾರ್ಮೆನ್ಸ್. ಶಿವ ತಾಂಡವ ಗುರು. ಇನ್ನು ಉಪೇಂದ್ರ ಸರ್ ಅವರ ಪರ್ಫಾರ್ಮೆನ್ಸ್ ಕೂಡ ಯೂನಿಕ್ ಆಗಿತ್ತು. ಈ ರೀತಿ ನಾವು ಅವರನ್ನು ಬೇರೆ ಯಾವ ಸಿನಿಮಾದಲ್ಲೂ ನೋಡದೇ ಇರೋ ಕಾರಣ ಯೂನಿಕ್ ಆಗಿತ್ತು ಅನ್ನಿಸ್ತು. ಇನ್ನು ರಾಜ್ ಬಿ ಶೆಟ್ಟಿ ಅವರ ಪರ್ಫಾರ್ಮೆನ್ಸು ಕೂಡ ಅವರ ಕ್ಯಾರೆಕ್ಟರ್ಗೆ ನ್ಯಾಯ ಒದಗಿಸೋ ರೀತಿ ಇತ್ತು. ಇನ್ನು ಸಿನಿಮಾದಲ್ಲಿ ಇರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೈಕ್ ಆಗಿತ್ತು. ಸೀನ್ಸ್ಗಳನ್ನು ಎಲಿವೇಟ್ ಮಾಡಿದ್ದೆ ಇದರಲ್ಲಿ ಇದ್ದಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳು ತುಂಬ ಚೆನ್ನಾಗಿತ್ತು ಕಣ್ರಿ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟವಾಗಿದೆ ಅಂದರೆ ಇದರ ಸೆಕೆಂಡ್ ಹಾಫ್ ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ. ಹೇಳಬೇಕಾದ ವಿಷಯನ ಬಿಟ್ಟು ಎಲ್ಲೆಲ್ಲೋ ಹೋಗ್ತಾರೆ. ಫಸ್ಟ್ ಹಾಫ್ನಲ್ಲಿ ಸಿಕ್ಕಂಥ ಹೈಪ್ನ ಸೆಕೆಂಡ್ ಹಾಫ್ನಲ್ಲಿ ಫುಲ್ ಹಾಳು ಮಾಡ್ಕೊತಾರೆ. ಅಂದರೆ ಸಿನಿಮಾದಲ್ಲಿ ಸೆಟ್ಟಾದ ಸ್ಟೋರಿನ ಬಿಟ್ಟು ಅನ್ವಾಂಟೆಡ್ ಸೀನ್ಸ್ಗಳ ಬಗ್ಗೆ ಜಾಸ್ತಿ ಹೋಗ್ತಾರೆ. ಸಿನಿಮಾದ ಮೇನ್ ಕೋರ್ ಕಾನ್ಸೆಪ್ಟ್ನ ಬಿಟ್ಟು ಫಿಲಾಸಫಿನ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ನನಗೆ ಪರ್ಸ್ನಲಿ ಕನೆಕ್ಟ್ ಆಗಲಿಲ್ಲ. ಸಿನಿಮಾದ ಫಸ್ಟ್ ಹಾಫ್ ನನಗೆ ವರ್ಕ್ ಆಯಿತು, ಇದರ ಸೆಕೆಂಡ್ ಹಾಫ್ ನನಗೆ ವರ್ಕ್ ಆಗಲಿಲ್ಲ ಎಕ್ಸೆಪ್ಟ್ ಕ್ಲೈಮ್ಯಾಕ್ಸ್ ಪೋರ್ಷನ್ಸ್ನ ಬಿಟ್ಟು. ಇನ್ನು ಓವರಲ್ ಆಗಿ ಸಿನಿಮಾ ಹೇಗುಂಟು ಅಂತ ಹೇಳೋದಾದರೆ ಇದು ಡೀಸೆಂಟ್ ಆಗಿರುವಂಥ ಗುಡ್ ವಾಚ್ ಸಿನಿಮಾ ಅಂತೀನಿ. ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದರೆ ಎಸ್ ನೋಡ್ಬೋದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್ ನಾನು ಈ ಸಿನಿಮಾ ನೋಡಿದಾದ್ಮೇಲೆ ನನಗನ್ಸಿದಂತಹ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.